ಸೇಡಂ ತಾಲೂಕಿನ ರಂಜೋಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ವತಿಯಿಂದ ಕನ್ನಡ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಮತ್ತು ಜ್ಯೋತಿ ಬೆಳಗಿಸಿರುವ ಮೂಲಕ ಪರಮ ಪೂಜ್ಯ ಶ್ರೀ ಶಿವಶಂಕರೇಶ್ವರ ಸ್ವಾಮಿ ಶ್ರೀ ಶಿವಶಂಕರ ಮಠ ಸೇಡಂ ಸ್ವಾಮೀಜಿ ಅವರು ಚಾಲನೆ ನೀಡಿದರು. ಇನ್ನು ಈ ವೇಳೆ ಸೇಡಂ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಪಂಚಾಕ್ಷರಿ ಸಾಲಿಮಠ್ ಅವರು ದಿನಾಂಕ 5/12/2025 ರಸ್ತೆ ಅಪಘಾತದಲ್ಲಿ ನಿಧನರಾಗಿದ್ದು, ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮೌನಾಚರಣೆ ಮಾಡಿ ದೇವರಲ್ಲಿ ಪ್ರಾರ್ಥಿಸಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀ ಶಿವಶಂಕರ ಸ್ವಾಮೀಜಿ ಶ್ರೀ ಶಿವಶಂಕರ ಮಠ ಸೇಡಂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಗುರುಗಳಾದ ಶ್ರೀಮತಿ ಜಗದೇವಿ, ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ವರದಸ್ವಾಮಿ ಬಿ ಹಿರೇಮಠ್, ರಂಜೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ, ಚಿಟಕನಪಲ್ಲಿ ಮೋಹನ್ ರೆಡ್ಡಿ ಪಾಟೀಲ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಹೇಶ್, ಎಸ್ಎಸ್ವಿ ಟಿವಿ ವರದಿಗಾರರಾದ ಶರಣಪ್ಪ ಎಳ್ಳಿ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಗುತ್ತಿಗೆದಾರ್, ಶಂಕರ್ ಲಿಂಗಪ್ಪ, ಗೌಡ ಬಿ ಆರ್ ಸಡಂ, ಎಸ್ಡಿಎಂಸಿ ಅಧ್ಯಕ್ಷರಾದ ವೆಂಕಟರೆಡ್ಡಿ, ನಾರಾಯಣ್ ರೆಡ್ಡಿ, ಶೇರಿಕರ್, ಭಗವಂತ ಉಪ್ಪಾರ್, ಚಂದ್ರಶೇಖರ್ ಮಡಿವಾಳ್, ಚಿಗುರು ಶಾಲೆಯ ಮುಖ್ಯ ಗುರುಗಳಾದ ಚಂದ್ರಶೇಖರ್ ನರೇಶ್ ಗುಂಡೆಪಲ್ಲೆ ಮತ್ತು ಶಾಲೆಯ ಮಕ್ಕಳು, ಶಿಕ್ಷಕರುಗಳು ಹಾಗೂ ರಂಜೋಳ ಗ್ರಾಮಸ್ಥರು ಮತ್ತು ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದ್ರು. ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅವರೇ ಮತ್ತು ಮಹೇಶ್ವರ್ ಅವರೇ, ನಮ್ಮ ವೆಂಕಟರೆಡ್ಡಿ ಅವರೇ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮೇಡಮ್ ಜಗದೇವ್ ಪಾಟೀಲ್ ಅವರೇ, ನೂತನ SDMC ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಚಂದ್ರಶೇಖರ್ ಮಡಿವಾಳ್ ಅವರೇ, ಚಂದ್ರಶೇಖರ್ ಪೂಜಾರಿ ಅವರೇ, ಭಗವಂತ ಉಪ್ಪಾರ್ ಅವರೇ, ಕಾರ್ಯಕ್ರಮದ ಕೇಂದ್ರ ಬಿದ್ದು ಆಗಿರ್ತಕ್ಕಂಥ ಎಲ್ಲ ನನ್ನ ಮುದ್ದು ಮಕ್ಕಳೇ, ನಿಮಗೆಲ್ಲ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಏನು ಮಾಡಬೇಕು, ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು, ಕನ್ನಡವೇ ನಮ್ಮ ಉಸಿರು ಆಗ್ಬೇಕಂತೇಳಿ ನೀವು ಪ್ರತಿನಿತ್ಯ ಹೇಳ್ತಾ ಬಂದು ನನಗೆ ಬ್ಯಾಸರಿ ಕನಿಸಿತ್ತು. ನನಗೆ ವರದಸ್ವಾಮಿ ಬಂದು ನೀನೇ ತಾಲೂಕು ಅಧ್ಯಕ್ಷ, ನಿಮ್ಮ ಮಕ್ಕಳೆಲ್ಲ ತೆಲುಗಿನಾಗ ಮಾತಾಡ್ಲತ್ತವ ಅಂತಂದು. ಯಾಕಂದ್ರೆ ನಾನು ಹುಟ್ಟಿದ್ದಿಲ್ಲೇ, ಇದೇ ಶಾಲೆಗೆ ಓದಿದ್ದೀನಿ, ಇದೇ ಶಾಲೆಗೆ ಬೆಳೆದಿದ್ದೀನಿ. ನಿಮ್ಗೆ ಎಷ್ಟೋ ಸರಿ ಹೇಳಿದ್ದೀನಿ, ನಿಮ್ಗೆ ಕೈ ಮುಗಿದು ಹೇಳ್ತೀನಿ ಕನ್ನಡದಾಗೆ ಮಾತಾಡ್ರಿ ಅಂತೇಳಿ. ನೀವೆಲ್ಲ ABCD ಬಿಡ್ಬೇಕು ಹೇಳಿನಿ. A पर अबका, B पर भगत, C पर चंद्रशेखर आजाद, D पर दादाभाई नवरोಜ್, ಹಿಂಗೆ ಎಲ್ಲ ದೇಶದ ಸೈನಿಕರ, ಎಲ್ಲ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ನಿಮ್ಮ ಹೃದಯದಲ್ಲಿರ್ಬೇಕಂತ. ಈ ಸಂಘಟನೆಯನ್ನು ಮಾಡಿದರೆ ನಮ್ಮ ವರದಸ್ವಾಮಿ ಕನ್ನಡ ಜಾಗೃತಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಪರಿಸರ ಉಳಿಸಬೇಕು, ಪರಿಸರ ಬೆಳೆಸಬೇಕು. ಜೀವನದಲ್ಲಿ ಎಲ್ಲದಕ್ಕಿಂತ ಅತಿ ಅಮೂಲ್ಯವಾದದ್ದು ಯಾವುದಾದ್ರೂ ಇದ್ರೆ ಅದು ಪರಿಸರ. ಅಂತ ಒಂದು ವ್ಯಕ್ತಿತ್ವವನ್ನು ತಮ್ಮಲ್ಲಿ ಬೆಳೆಸ್ಕೊಂಡು 16 ಶಾಲೆಗಳನ್ನು ಆಯ್ಕೆ ಮಾಡಿದ ಗುರುಗಳೇ, ನನ್ನ ಸಮಸ್ತ ಸೇಡಂ ತಾಲೂಕಿನ ವತಿಯಿಂದ ನನಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಈಗಾಗಲೇ ನಾವು ಧೂಳು ತಿಂದುಬಿಟ್ಟಿದ್ದೇವೆ, ನಿಮಗೆಲ್ಲ ಗೊತ್ತಿದೆ. ಅನೇಕ ಕಾರ್ಖಾನೆಗಳು ಆಯ್ಕೊಂಡು ನಾವು ನಮ್ಮ ಸಂಘಟನೆದವರು DC ವಿರೋಧ ಹೋದೆವು. ತಮಗೆಲ್ಲ ವರದಸ್ವಾಮಿ ನಾವೆಲ್ಲ ಸಿಮೆಂಟ್ ಹಾಕೋತೀವಿ, ಕಾಂಕ್ರೀಟ್ಗಳು ಹಾಕೊಂಡೇವು, ಆದ್ರೂ ನಮ್ಗೆ ಯಾರು ಕೇಳಿಲ್ಲ. ನಿನ್ನೆ ತಾನೇ ನಮ್ಮ ದೋಸ್ತ ಉಮೇಶ್ ಅಂತಕ್ಕಂಥವರು ಕಾಂಪ್ಲೀಟ್ ಮಾಡಿದ್ರು. ನಿನ್ನೆ DC ಮೇಡಮ್ ಬಂದಿದ್ರು ಪರಿಸರ ಮಾಲಿನ್ಯಗೋಸ್ಕರ ವಾಸೋಗುತ್ತ ಸಿಮೆಂಟ್ ಕಾರ್ಖಾನೆ. ನೀವು ಮುಂಚೆಲ್ಲ ನೋಡ್ರಿ, ನಿಮ್ಮ ತಲೆ ಮೇಲೆ ಅಷ್ಟೇ ಧೂಳು ಇರ್ತದೆ, ನಿಮ್ಮ ನಾಳೆ ಮೇಲೆ ಅಷ್ಟೇ ಧೂಳು ಇರ್ತದೆ, ನಿಮ್ಮ ಬಟ್ಟೆ ಮೇಲೆ ಅಷ್ಟೇ ಧೂಳು ಇರ್ತದೆ. 4-5 ಕಿಲೋಮೀಟರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.